ನಾಡಗೀತೆಯನ್ನು ಸಾದರಪಡಿಸ್ತಾ ಇದ್ದಾರೆ. ಕಾರ್ಯಕ್ರಮದ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಇದು ವಚನಗಳ ಸಾರಗಳನ್ನು ನಾವು ಓದ್ತಾ ಇದ್ದೀವಿ. ವಚನ ಚಳುವಳಿ ಅಂತ ಕರೀತಾರೆ. ಒಂದು ಚಳುವಳಿ ರೂಪದಲ್ಲಿ, ಒಂದು ಕ್ರಾಂತಿ ರೂಪದಲ್ಲಿ ಸಮಾಜದಲ್ಲಿ ಬದಲಾವಣೆಯನ್ನು ತರುವಂತಹ ಒಂದು ಪ್ರಯತ್ನ ನಡೆಯಿತು. ಅಲ್ಲಿವರೆಗೆ ನಾವು ಆಲೋಚನೆ ಮಾಡಿಕೊಳ್ಬೇಕು. ಅದಕ್ಕಿಂತ 12ನೇ ಶತಮಾನಕ್ಕಿಂತ ಇಂದಿನ ಸಮಾಜದಲ್ಲಿ ಏನಿತ್ತು ಅಂದ್ರೆ, ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇತ್ತು, ಮೂಢನಂಬಿಕೆಗಳು ಇತ್ತು. ಜನಸಾಮಾನ್ಯರಿಗೆ ಕೆಲವು ವಿಚಾರಗಳು ತಲುಪ್ತಾ ಇರಲಿಲ್ಲ. ಏನಿದ್ರು ಈ ಹೆಜ್ಜೆ ಯಾರಾದಿಗಳನ್ನು ಮಾಡ್ತಕ್ಕಂಥದ್ದು, ದೇವರು ಧರ್ಮ ಅಂತಕ್ಕಂಥ ವಿಚಾರಗಳಲ್ಲಿ ದೊಡ್ಡ ದೊಡ್ಡ ಪುರೋಹಿತ ಸ್ಥಾಯಿಗಳಲ್ಲಿ, ಅರಮನೆಗಳಲ್ಲಿ, ಗುರುಮನೆಗಳಿಗೆ ಸೀಮಿತ ಆದಂತ ವಿಚಾರಗಳಾಗಿತ್ತು.